ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಬೇಕಾಗತ್ತೆ. ಓಕೆನಾ? ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಂಡು ನೆಕ್ಸ್ಟ್ ಟುಡೇ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು ಟಾಪ್ ಅಲ್ಲಿ ಏನಾಗಿದೆ ಅಂದ್ರೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡಿದ್ದಾರೆ. ಓಕೆನಾ? ಲಿಕ್ವಿಡಿಟಿ ತುಂಬಾನೇ ಬಂದಿದೆ ಮಾರ್ಕೆಟ್ ನಲ್ಲಿ. ಓಕೆ, ಸೊ ಈ ಲಿಕ್ವಿಡಿಟಿ ಬಗ್ಗೆ ತುಂಬಾನೇ ನೀವು ಕಲಿಬೇಕಂತ ಮಾಡಿದ್ರೆ ಅದನ್ನೆಲ್ಲ ಡೆಪ್ತ್ ಆಗಿ ಕಲಿಬೇಕಂದ್ರೆ ನಮ್ಮ ಕೋರ್ಸ್ ಅಲ್ಲಿ ಇರುತ್ತೆ. ಓಕೆ, ಸೊ ಕಂಟಿನ್ಯೂಷನ್ ಮಾಡೋಣ. ಓಕೆ, ನೋಡ್ಬೋದು ಟಾಪ್ ಅಲ್ಲಿ ನೋಡ್ಬೋದು ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿದ್ದಾರೆ. ಪ್ರೈಸ್ ಏನಾಗಿದೆ, ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗಿದೆ. ಓಕೆ, ಸೊ ಇಲ್ಲಿಂದ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆದ್ಮೇಲೆ ಪ್ರೈಸ್ ಏನಾಗಿದೆ ಅಂದ್ರೆ ಇದೇ ಪಾಯಿಂಟ್ ಇಂದ ಏನಾಗಿದೆ, ಇಲ್ಲಿ ಬಯರ್ಸ್ ಲಿಕ್ವಿಡಿಟಿ ಇದೆ. ಓಕೆ, ಸೊ ಇದೇನಾಗಿದೆ ರೆಸ್ಪೆಕ್ಟ್ ಮಾಡಿದೆ. ಓಕೆ, ರೆಸ್ಪೆಕ್ಟ್ ಮಾಡಿ ಏನಾಗಿದೆ ಪ್ರೈಸ್ ಒಳಗಡೆ ತಗೊಂಡು ಹೋಗಿದ್ದಾರೆ. ಓಕೆ, ಸೊ ಏನಾಗಿದೆ ಅಂದ್ರೆ ಪ್ರೈಸ್ ಏನಾಗಿದೆ ಅಂದ್ರೆ ರಿಯಲ್ ಬ್ರೇಕ್ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಮಾರ್ಕೆಟ್ ನಲ್ಲಿ ಆಗಿಲ್ಲ, ಏನಾಗಿದೆ ಅಗೇನ್ ಮತ್ತೆ ಸೆಲ್ಲಿಂಗ್ ಬಂದಿದೆ. ಓಕೆ, ಸೆಲ್ಲಿಂಗ್ ಬಂದು ಏನಾಗಿದೆ ಪ್ರೈಸು ತುಂಬಾನೇ ಹೋಲ್ಡ್ ಆಗಿದೆ. ಓಕೆನಾ? ತುಂಬಾ ಇಲ್ಲಿ ಏನಾಗಿದೆ ಅಂದ್ರೆ ಬೈಯರ್ಸ್ ಕೂಡ ಇಲ್ಲಿ ಏನಾಗಿದ್ದಾರೆ ಅಂದ್ರೆ ತುಂಬಾನೇ ಪ್ರೈಸ್ ಹೋಲ್ಡ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಕಂಟ್ರೋಲ್ ಮಾಡಕ್ ಆಗಿಲ್ಲ ಮಾರ್ಕೆಟ್ ನಲ್ಲಿ. ಓಕೆನಾ? ಸೊ ಎನಿ ಟೈಮ್ ಏನಾಗುತ್ತಂದ್ರೆ ನಾವು ಮಾರ್ಕ್ ಮಾಡಿದೀವಿ. ಓಕೆನಾ? ಸೊ ಇದು 100% ಪ್ರೈಸ್ ಬರುತ್ತೆ ಅಂತೇಳಿ. ಸೊ ಯಾಕೆ ಮಾಡಿದೀವಿ ಅಂದ್ರೆ ಸೊ ಅಲ್ಲಿ ನಮ್ ಕಡೆ ಡೇಟಾ ಇದೆ. ಓಕೆನಾ? ಸೊ ಎನಿ ಟೈಮ್ ಪ್ರೈಸ್ ಬರುತ್ತೆ ಅಂತೇಳಿ. ಓಕೆ, ಸೊ 100% ಬರ್ಲೇಬೇಕಾಗುತ್ತೆ. ಇದು ಯಾವುದು ಬ್ಯಾಂಕ್ ನಿಫ್ಟಿ 56,550 ಬರ್ಲೇಬೇಕಾಗತ್ತೆ. ಓಕೆನಾ? ಸೊ ಯಾಕಂದ್ರೆ ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಪ್ರೈಸ್ ಏನಾಗುತ್ತೆ, ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಟಾಪ್ ಇಂದ ಮಾರ್ಕೆಟ್ ಅನ್ನ ಹೋಲ್ಡ್ ಮಾಡಿದ್ದಾರೆ. ಓಕೆನಾ? ಸೊ ಓಕೆನಾ, ಪ್ರೈಸ್ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಹೋಗಕ ಬಿಟ್ಟಿಲ್ಲ. ಓಕೆನಾ? ಅದೇ ರೀತಿ ಏನಾಗಿತ್ತಂದ್ರೆ ಬಾಟಮ್ ಅಲ್ಲಿ ಕೂಡ ಬೈಯರ್ಸ್ ಇರೋದ್ರಿಂದ ಪ್ರೈಸ್ ಅನ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಓಕೆನಾ? ಅವ್ರ ಕಡೆಯಿಂದ ಇರುವಂತ ಶಕ್ತಿನ ಮೀರಿ ಏನ್ ಮಾಡಕ್ ಆಗ್ತಾ ಇಲ್ಲ, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಸೊ ಎನಿ ಟೈಮ್ ಏನಾಗುತ್ತಂದ್ರೆ ಮಾರ್ಕೆಟ್ 100% ನಾವ್ ಏನ್ ಹಾಕಿದ್ವಲ್ಲ ಝೋನು ಅದನ್ನ ರಿವಿಸಿಟ್ ಮಾಡುತ್ತೆ. ಓಕೆ, ಸೊ ಅದೇ ರೀತಿ ಲಿಕ್ವಿಡಿಟಿ ಝೋನ್ ಇದೆ. ಸೊ 56,300 ಲೆವೆಲ್. ಓಕೆನಾ? ಅದು ಕೂಡ ಎನಿ ಟೈಮ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇವೆರಡು ಲೆವೆಲ್ ನಮ್ದು ಟಾರ್ಗೆಟ್ ಆಗಿದೆ. ಓಕೆ, ಸೊ ಇದಕ್ಕೆ ಯಾವ ರೀತಿ ನಾವು ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಝೋನ್ಸ್ ಬಹಳ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ಎನಿ ಟೈಮ್ ಏನಾಗುತ್ತಂದ್ರೆ ಪ್ರೈಸ್ ಈ ತರ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗ್ಬೋದು ಒಂದು. ಓಕೆನಾ? ಈ ಸ್ಟ್ರಾಂಗ್ ಆಗಿ ಒಂದು ಸಪ್ಲೈ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೋತಾರೆ. ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಈ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಪುಲ್ ಬ್ಯಾಕ್ ಬಂದಾಗ ನಾವೇನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ಟ್ರೇಡ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಅದರ್ವೈಸ್ ಯಾವುದೇ ಕಾರಣಕ್ಕೂ ರಿಸ್ಕ್ ಮ್ಯಾನೇಜ್ ಮಾಡದೆ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಓಕೆ, ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ನಿಫ್ಟಿನ ನೋಡ್ಬೋದು. ನಿಫ್ಟಿಲಿ ಕೂಡ ಏನಾಗಿದೆ ಅಂದ್ರೆ ಟಾಪ್ ಅಲ್ಲಿ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರ ಪ್ರೈಸ್ ಅನ್ನ ಹೋಲ್ಡ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಮೇಲ್ಗಡೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಓಕೆನಾ? ಸೊ ಪ್ರೈಸ್ ಏನಾಗಿದೆ ತುಂಬಾನೇ 2 days ಇಂದ ಏನಾಗಿದೆ ಮಾರ್ಕೆಟ್ ಹೋಲ್ಡ್ ಆಗಿದೆ. ಓಕೆ, ಸೊ ಎನಿ ಟೈಮ್ ಏನಾಗುತ್ತೆ ಇದು ಕೂಡ ನಿಫ್ಟಿನೂ ಕೂಡ 25,008 ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, 25,080ಗೆ ರೆಸ್ಪೆಕ್ಟ್ ಮಾಡುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಇದಕ್ಕೂ ಕೂಡ ಏನ್ ಮಾಡಬಹುದು ಅಂದ್ರೆ ಪ್ರೈಸ್ ಏನಾಗುತ್ತೆ ಅಂದ್ರೆ ಎನಿ ಟೈಮ್ ಪುಲ್ ಬ್ಯಾಕ್ ಹೋದ್ರೂ ಕೂಡ ಏನಾಗುತ್ತೆ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದೇ ರೀತಿ ನಿಫ್ಟಿಲಿ ಕೂಡ ಲಿಕ್ವಿಡಿಟಿ ಝೋನ್ ಅನ್ನ ಮಾರ್ಕ್ ಮಾಡಿದೀವಿ ನಾವು ಕೂಡ. ಸೊ ಎಲ್ಲಿ ಕೆಳಗಡೆ ಇದೆ ಅಂದ್ರೆ ಅಬ್ಸರ್ವ್ ಮಾಡಬಹುದು. ಇಲ್ಲಿ 24,840 ಲಿಕ್ವಿಡಿಟಿ ಝೋನ್ ಇದೆ. ಓಕೆ, ಸೊ ಎನಿ ಟೈಮ್ ಏನಾಗುತ್ತೆ ಅಂದ್ರೆ ಅಲ್ಲಿ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಇವೆರಡು ಲೆವೆಲ್ ತುಂಬಾನೇ ಸೊ ನಮ್ಮ ಟಾರ್ಗೆಟ್ ಲೆವೆಲ್ ಆಗಿದೆ. ಸೊ ಫಸ್ಟ್ ಒನ್ 25,080 ಬರುತ್ತೆ. ಸೆಕೆಂಡ್ ಟಾರ್ಗೆಟ್ 24,820 ಬರುತ್ತೆ. ಓಕೆನಾ? ಸೊ ಈ ತರ ನಾವು ರಿಸ್ಕ್ ಅನ್ನ ಕಡಿಮೆ ಮಾಡಿಕೊಂಡು ಟಾರ್ಗೆಟ್ ಅನ್ನ ಜಾಸ್ತಿ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ನಾವು ಏನಾಗ್ತೀವಿ ಅಂದ್ರೆ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗ್ತೀವಿ. ಓಕೆ, ಸೊ ಇದೇ ತರ ಮಾರ್ಕೆಟ್ ಇಂದ ಅಭಿಮನ್ಯು ತರ ನಾವು ಯಾವುದೇ ಕಾರಣಕ್ಕೂ ಮಾರ್ಕೆಟ್ ನಲ್ಲಿ ಸ್ಟ್ರಕ್ ಆಗಿ ಇರಬಾರ್ದು. ಓಕೆ, ಸೊ ಅವ್ನ್ ಬಂದಂಗೆ ನಮ್ಗೆ ಬರಬಾರ್ದು. ಇಲ್ಲಿ ಮಾರ್ಕೆಟ್ ಇಂದ ಹೊರಗಡೆ ಬರಬೇಕಾಗತ್ತೆ. ನಾವು ಹೇಗೆ ಎಂಟ್ರಿ ತಗೊಂಡಿರ್ತೀವಿಲ್ಲ ಸೊ ಅದೇ ರೀತಿ ಏನಾಗ್ಬೇಕಂದ್ರೆ ಮಾರ್ಕೆಟ್ ಇಂದ ಹೊರಗೆ ಬರಬೇಕಾಗತ್ತೆ. ಎಕ್ಸಿಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.